ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿವಸ ಪದ್ಯ 5 ಹಚ್ಚೇವು ಕನ್ನಡದ ದೀಪ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡೋಣ. ಈ ಒಂದು DS ಕರ್ಕಿಯವರು ಬರೆದಿರ್ತಕ್ಕಂಥ ಹಚ್ಚೇವು ಕನ್ನಡದ ದೀಪ ಅಂತಕ್ಕಂಥ ಒಂದು ಕವನ ಏನೈತಲ್ಲ, ಈ ನಮ್ಮ ನಾಡಗೀತೆಗೆ ಸಮಾನವಾದದ್ದು ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರ ಕರ್ನಾಟಕದ ಏಕೀಕರಣಕ್ಕಿಂತ ಮೊದಲೇನೆ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡದ ಒಂದು ದೀಪವನ್ನು ಹಚ್ಚಿರ್ತಕ್ಕಂಥವರು ಈ ನಮ್ಮ DS ಕರ್ಕಿಯವರು. ಇವರು ಒಂದು ಬರೆದಿರ್ತಕ್ಕಂಥ ಪದ್ಯವನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರ ಪಠ್ಯ ಪುಸ್ತಕವನ್ನ ತೆಗೆದು ಓದುವುದನ್ನ ಗಮನ ಇಟ್ಟು ಕೇಳ್ತಾ ನೀವು ಸಹ ಸ್ಪಷ್ಟವಾಗಿ ಹೇಳುವುದನ್ನ ರೂಢಿ ಮಾಡ್ಕೊಡ್ರಿ. ಪಠ್ಯ ಪುಸ್ತಕ ತೆಗೆದಿಟ್ಕೊಡ್ರಿ. ಪದ್ಯ 5 ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ನೋಡ್ರಿ, ಹಚ್ಚೇವು ಅಂದ್ರೆ ಹಚ್ಚುವೆವು. ಯಾವುದರ ದೀಪ? ಕನ್ನಡದ ದೀಪ. ನೋಡ್ರಿ, ದೀಪ, ಜ್ಯೋತಿ, ಹಣತೆ, ಪ್ರಣತಿ ಇವೆಲ್ಲ ಸಮಾನಾರ್ಥಕ ಪದಗಳು. ಈ ದೀಪವನ್ನ ನಾವು ಮನೆಯಲ್ಲಿ ಯಾಕೆ ಹಚ್ತೀವಿ ಹೇಳ್ರಿ? ಸುತ್ತಲೂ ಕತ್ತಲು ತುಂಬಿರ್ತಕ್ಕಂತ ಸ್ಥಳದಲ್ಲಿ ನಮಗೆ ಯಾವುದೇ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಒಂದು ದೀಪವನ್ನು ಹಚ್ಚಿದಾಗ ಆ ದೀಪದ ಬೆಳಕಿನಲ್ಲಿ ನಮ್ಮ ಕಾರ್ಯ ಮುಂದುವರಿತೈತಿ, ನಮ್ಮ ಕೆಲಸ ಮುಂದುವರಿಯೋದಕ್ಕೆ ಸಾಧ್ಯತೆ ಆಗತ್ತೆ. ಅದೇ ರೀತಿ ನಮ್ಮ ಕನ್ನಡ ಅಂತಕ್ಕಂಥ ಒಂದು ದೀಪವನ್ನ ಹಚ್ಚುವೆವು ನಾವು. ಹಚ್ಚೇವು ಅಂದ್ರೆ ಹಚ್ಚುವೆವು. ನಾವೆಲ್ಲರೂ ಸೇರಿ ಕನ್ನಡದ ದೀಪವನ್ನ ಹಚ್ಚುವೆವು. ಇದು ಒಬ್ಬರೇ ಹಚ್ಚತಕ್ಕಂಥ ಕೆಲಸ ಅಲ್ಲ, ನಾವು ಕನ್ನಡಿಗರಾಗಿರ್ತಕ್ಕಂಥ ಎಲ್ಲರೂ ಹಚ್ಚತಕ್ಕಂಥ ಒಂದು ಕೆಲಸ. ನಾವೆಲ್ಲರೂ ಸೇರಿ ಯಾವ ದೀಪವನ್ನ ಹಚ್ಚಬೇಕು? ಕನ್ನಡದ ದೀಪವನ್ನ ಹಚ್ಚಬೇಕು. ನಾವು ಹಚ್ಚುವೆವು. ಹಚ್ಚುತ್ತಿದ್ದೇವೆ, ಹಚ್ಚುತ್ತೇವೆ ವರ್ತಮಾನ ಕಾಲ. ನೋಡ್ರಿ, ಹಚ್ಚಿದೆವು ಭೂತಕಾಲ. ಹಚ್ಚೇವು ಅಂದ್ರೆ ಹಚ್ಚುವೆವು ಅಂದ್ರೆ ಭವಿಷ್ಯತ್ ಕಾಲ. ಅಂದ್ರೆ ನಾವು ಕನ್ನಡದ ದೀಪವನ್ನ ಹಚ್ಚುವೆವು. ನಾವೆಲ್ಲ ಎಂತ ದೀಪವನ್ನ? ಕರುನಾಡ ದೀಪ. ಕರುನಾಡು ಅಂತ ಯಾಕೆ ಕರೀತಾರಂದ್ರ, ನಮ್ಮ ನಾಡು ನಮ್ಮ ಕಪ್ಪು ಮಣ್ಣನ್ನ ಹೊಂದಿರೋದ್ರಿಂದ, ಕಪ್ಪು ಮಣ್ಣಿನ ಭೂಮಿಯನ್ನು ಹೊಂದಿರೋದ್ರಿಂದ ಇದನ್ನ ಕರುನಾಡು ಅಂತ ಕರೀತಾರ. ಈ ಕರುನಾಡು ಅಂತಕ್ಕಂಥ ದೀಪವನ್ನ ನಾವು ಹಚ್ತೀವಿ. ಸಿರಿ ನುಡಿ, ನುಡಿ ಅಂದ್ರೆ ಮಾತು, ಭಾಷೆ, ನಮ್ಮ ಭಾಷೆ. ಸಿರಿ ಅಂದ್ರೆ ಸಂಪತ್ ಭರಿತವಾಗಿರ್ತಕ್ಕಂಥ ಭಾಷೆ. ಈ ಸಂಪತ್ ಭರಿತವಾಗಿರ್ತಕ್ಕಂಥ ಭಾಷೆಯ ದೀಪವನ್ನ ನಾವು ಹಚ್ಚುವೆವು. ಈ ದೀಪವನ್ನ ನಾವು ಹಚ್ಚಿದಾಗ ಈ ದೀಪ ಮಾಮೂಲಿ ದೀಪದಂತೆ ಬರೀ ಬೆಳಕನ್ನ ನೀಡೋದಿಲ್ಲ. ಏನನ್ನ ನಮಗೆ ನೀಡ್ತೈತಿ? ಒಲವನ್ನ ನೀಡ್ತೈತಿ. ಒಲವನ್ನ ಎತ್ತಿ ತೋರುವ ದೀಪ. ದೀಪದ ಬೆಳಕು ಬೆಳಕನ್ನ ಎತ್ತಿ ತೋರಿಸ್ತೈತಿ. ಅದೇ ರೀತಿ ನಮ್ಮ ಕರುನಾಡ ದೀಪವನ್ನ ನಾವು ಹಚ್ಚಿದಾಗ, ನಮ್ಮ ಕನ್ನಡ ದೀಪವನ್ನ ಹಚ್ಚಿದಾಗ ಅದು ಒಲವು ಅಂದ್ರೆ ಪ್ರೀತಿ, ಮಮತೆಯನ್ನ ಎತ್ತಿ ತೋರಿಸ್ತಕ್ಕಂಥ ದೀಪ. ಅಂತ ದೀಪವನ್ನ ನಾವೆಲ್ಲರೂ ಸೇರಿ ಹಚ್ಚುವೆವು. ಆದ್ರೆ ಇಷ್ಟು ದಿನ ನಾವು ಈ ದೀಪವನ್ನ ಹಚ್ಚಿರ್ಲಿಲ್ಲ. ಅಂದ್ರೆ ನೋಡ್ರಿ, ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಬಹುದಿನಗಳಂದ್ರೆ ಈ ಬಹಳಷ್ಟು ದಿನಗಳಿಂದ ನಾವು ಮೈ ಮರೆತು ಬಿಟ್ಟಿದ್ವಿ. ನೋಡ್ರಿ, ದರ್ಪ, ಅಹಂಕಾರ, ನಮಗೆ ಯಾವುದೇ ನೋವು ತೊಂದರೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನೋ ಒಂದನ್ನ ಮರ್ತು ಬಿಟ್ಟಿರ್ತೀವಿ. ಅದ್ರ ಕಡೆ ಗಮನನೇ ಹರಿಸೋದಿಲ್ಲ. ಆದ್ರೆ ಕಷ್ಟ ಬಂದಾಗ ಅದ್ರ ಕಡೆ ಏನ್ ಗಮನ ಹರಿಸ್ತೀವಲ್ಲ, ಅದೇ ರೀತಿ ನಮಗೆ ಏನೋ ಒಂದು ಕಾರಣದಿಂದ ನಾವು ಮೈ ಮರ್ತು ಬಿಟ್ಟಿದ್ವಿ. ಆ ಮೈ ಮರ್ತು
ಕೊಳೆ ತುಂಬ್ಕೊಂಡ್ಬಿಟ್ಟಿತ್ತು ನಮ್ಮ ಮನಸ್ಸಿನಲ್ಲಿ. ನೋಡ್ರಿ, ಮನೆಯಲ್ಲಿ ಆಲಸ್ಯದಿಂದ ಏನೋ ಒಂದು ಮೈ ಮರೆತು ಸುಮ್ಮನೆ ಕುತ್ಕೊಂಡಿದ್ವಿ ಅಂದ್ರ ಮನೆಯಲ್ಲೆಲ್ಲ ಧೂಳು ಕಸ ತುಂಬಿಕೊಂಡು ಮನೆ ನೋಡೋದಕ್ಕಾಗೋದಿಲ್ಲ, ಹಾಳು ಕೊಂಪೆಯ ರೀತಿ ಆಗ್ಬಿಟ್ಟಿರ್ತೈತಿ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕೊಳೆಯನ್ನ ತುಂಬ್ಕೊಂಡ್ಬಿಟ್ಟಿದ್ವಿ. ಆ ಕೊಳೆಯನ್ನ ನಾವು ಈಗ ಏನ್ ಮಾಡ್ತಾ ಇದೀವಿ, ಈ ದೀಪವನ್ನ ಹಚ್ಚಿ ಈ ದೀಪದ ಬೆಳಕಿನಿಂದ, ಅಂದ್ರೆ ಹಲವಾರು ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಅಥವಾ ಬೇರೆ ಒಂದು ಕಾರಣದಿಂದ ಬೇರೆ ಬೇರೆ ಧೂಳಿನಂತಹ ಆಲೋಚನೆಗಳು ತುಂಬಿಕೊಂಡು ನಮಗೆ ನಮ್ಮ ಕನ್ನಡದ ದೀಪದ ಕಡೆ ಗಮನನೇ ಇರ್ಲಿಲ್ಲ. ಈಗ ನಾವು ಈ ದೀಪವನ್ನ ಹಚ್ಚಿ ಆ ಕೊಳೆ ಅಂದ್ರೆ ಆ ಕಸವನ್ನ ನಾವು ಕೊಚ್ಚಿ ಹಾಕ್ಬಿಡ್ತೀವಿ. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲಲ್ಲಲ್ಲಿ ಕರ್ಣ ಚಾಚೇವು. ಈ ಕನ್ನಡ ಮಾತು ಅಂತಕ್ಕಂಥದ್ದು ಒಂದು ಸುವಾಸನೆಯ ರೀತಿ, ಸುಗಂಧದ ರೀತಿ. ಆ ಸುಗಂಧ ಎಲ್ಲೆಲ್ಲಿ ಪಸರಿಸ್ತಾ ಇದೆಯಲ್ಲ, ಅದು ಯಾವ ರೀತಿಯಾಗಿ ಅಂದ್ರೆ, ಈಗ ನೋಡ್ರಿ ಒಂದು ಹೂವು, ಆ ಹೂವು ಅರಳಿ ಎಲ್ಲ ಕಡೆ ಸುಗಂಧವನ್ನ ಚೆಲ್ತಾ ಇರ್ತೈತೆ. ಅದು ನಮ್ಮ ಕೈಯಿಂದ ತಡೆದಿಡೋದಕ್ ಸಾಧ್ಯನಾ? ಸುಗಂಧ, ಪರಿಮಳ, ಸುವಾಸನೆ ಇವು ಸಮಾನಾರ್ಥಕ ಪದಗಳು. ಇವು ಏನೈತಲ್ಲ, ಈ ಸುಗಂಧವನ್ನ ಯಾರ ಕೈಯಿಂದನೂ ತಡೆದಿಡೋದಕ್ ಸಾಧ್ಯ ಇಲ್ಲ. ಆ ಸುಗಂಧ ಗಾಳಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬೀಸತ್ತ ಅಲ್ಲೆಲ್ಲ ಸುಗಂಧವನ್ನ ಹರಡ್ತಾ ಹೋಗ್ತೈತೆ. ಅದೇ ರೀತಿ ನಮ್ಮ ಕನ್ನಡ ಭಾಷೆಯ ಕಂಪು, ಈ ಒಂದು ಸುವಾಸನೆ ಏನೈತಲ್ಲ, ಅದು ಇಂಪಾಗಿ ಎಲ್ಲ ಕಡೆ ಪಸರಿಸ್ತಾ ಇರ್ತೈತಿ. ಆ ಇಂಪು ಎಲ್ಲಿ ಕೇಳಿಸ್ತೈತಲ್ಲ, ನಮ್ಮ ಭಾಷೆ ಎಲ್ಲಿ ಕೇಳಿಸ್ತೈತಲ್ಲ, ಅಲ್ಲಿಗೆ ನಾವು ನಮ್ಮ ಕಿವಿಯನ್ನ ಚಾಚ್ತೀವಿ. ಕರ್ಣ ಅಂದ್ರೆ ಕರ್ಣ ಅಂದ್ರೆ ಕಿವಿ. ನಾವು ನಮ್ಮ ಕಿವಿಯನ್ನ ಆ ಕಡೆ ಚಾಚ್ತೀವಿ, ಅಂದ್ರೆ ಆ ಕಡೆ ಗಮನ ಇಟ್ಟು ಕೇಳ್ತೀವಿ. ನಾವು ಎಲ್ಲೆಲ್ಲಿ ಕನ್ನಡದ ಭಾಷೆ ನಮಗೆ ಕೇಳಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ನಾವು ಕಿವಿಗೊಟ್ಟು ಕೇಳುವೆವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ. ನಡುನಾಡು ಅಂತಂದ್ರೆ ನೋಡ್ರಿ, ಒಂದು ಕರ್ನಾಟಕವನ್ನು ತೆಗೆದುಕೊಂಡಾಗ ಕರ್ನಾಟಕದ ಮಧ್ಯದಲ್ಲಿರ್ತಕ್ಕಂಥವ್ರಿಗೆ, ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಕನ್ನಡ ಮಾತನಾಡ್ತಕ್ಕಂಥವ್ರೆ, ಒಂದು ಕನ್ನಡ ನಾಡಿನ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥವ್ರು. ಆದ್ರೆ ಗಡಿ ಭಾಗ ಅಂತ ಏನ್ ಕರಿತೀವಿ ನೋಡ್ರಿ, ಈ ಕೊನೆಗೆ ಅಂಚು ಅಂತ ಕರಿತೀವಲ್ಲ, ಈ ಉದಾಹರಣೆಗೆ ಕರ್ನಾಟಕದ ಗಡಿ ಭಾಗಗಳಂದ್ರೆ ಬೆಳಗಾವಿ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಈ ರೀತಿಯಾಗಿ ಗಡಿ ಭಾಗಗಳೇನದವಲ್ಲ, ಅಲ್ಲಿ ಆ ಕಡೆ ರಾಜ್ಯದ ಭಾಷೆಗಳನ್ನ ಆಡ್ತಕ್ಕಂಥ ಜನರು ಇರ್ತಾರೆ, ಈ ನಮ್ಮ ರಾಜ್ಯದ ಭಾಷೆಯನ್ನ ಆಡ್ತಕ್ಕಂಥ ಜನರು ಇರ್ತಾರೆ. ಹೆಚ್ಚಾಗಿ ಈಗ ಸಾಮಾನ್ಯವಾಗಿ ಬಳ್ಳಾರಿ ಒಂದು ಗಡಿ ಭಾಗ ಅಂತಿಕೊಂಡ್ರೆ, ಅಲ್ಲಿ ಹೆಚ್ಚು ತೆಲುಗು ಮಾತನಾಡ್ತಕ್ಕಂಥರೇ ಇರ್ತಾರೆ. ನಮ್ಮ ಕನ್ನಡಿಗರು ಸಹ ತೆಲುಗನ್ನ ಬಲ್ಲವರಾಗಿರ್ತಾರ. ಆದ್ರ ಅಯ್ಯೋ ಕನ್ನಡ ಮಾತನಾಡ್ತಕ್ಕಂಥವರ ಸಂಖ್ಯೆ ಕಡಿಮೆ ಇದೆ ಅಂತಂದೇಳಿ ಹೆಚ್ಚು ತೆಲುಗನ್ನೇ ಬಳಸ್ತಾ ಕನ್ನಡವನ್ನ ಮರೆತೇ ಬಿಡ್ತಾರೆ. ಆದ್ರ ನಾವ್ ಇನ್ಮೇಲೆ ಆ ರೀತಿಯಾಗಿ ಮಾಡೋದಿಲ್ಲ. ನಡು ಭಾಗದಲ್ಲಿದೀವಿ, ನಮ್ ಸುತ್ತಮುತ್ತ ಎಲ್ಲರೂ ಕನ್ನಡ ಮಾತನಾಡ್ತಾ ಇದಾರ, ನಾವು ಕನ್ನಡ ಮಾತಾಡ್ತೀವಿ ಅಂತಕ್ಕಂಥ ಭಾವನೆ ಇಲ್ಲ. ಗಡಿ ನಾಡು ಅಂತಂದ್ರೆ ಗಡಿ ಭಾಗದಲ್ಲಿದೀವಿ, ಅಲ್ಲಿ ತೆಲುಗು ಮಾತನಾಡ್ತಕ್ಕಂಥವ್ರೆ ಜಾಸ್ತಿ ಇದಾರ, ಈ ಕಡೆ ಬೆಳಗಾವಲ್ಲಿ ಮರಾಠಿ ಮಾತಾಡ್ತಕ್ಕಂಥವ್ರು ಜಾಸ್ತಿ ಇದಾರ ಅಂತಕ್ಕಂಥ ಮನೋಭಾವನೆಯನ್ನ ಬಿಟ್ಟಾಕಿ ನಾವು ಏನ್ ಮಾಡ್ತೀವಿ, ಕನ್ನಡ ಗಡಿ ಭಾಗದಲ್ಲೇ ಇರ್ಲಿ, ಕನ್ನಡದ ಕಳೆಯ ಕೆಚ್ಚೇವು. ಕಳೆ ಅಂದ್ರೆ ತೇಜಸ್ಸು, ಕಳೆ ತೇಜಸ್ಸು ನೋಡ್ರಿ. ಆದ್ರೆ ಇದು ಕಳೆ ಅಂತಕ್ಕಂಥದ್ದು ನಾನಾರ್ಥಕ ಪದ. ತೇಜಸ್ಸು, ಕಾಂತಿ ಅಂತಾನು ಅರ್ಥ ಕೊಡ್ತೈತಿ. ಈ ಒಂದು ಹೊಲದಲ್ಲಿ ಬೆಳೀತಕ್ಕಂಥ ಬೆಳೆಯ ಮಧ್ಯದಲ್ಲಿ ಬೆಳೀತಕ್ಕಂಥ ಕಸ ಅಂತಾನು ಕರಿತೀವಿ, ಇದು ನಾನಾರ್ಥಕ ಪದ. ಆದ್ರ ನಾವಿಲ್ಲಿ ಕನ್ನಡದ ಕಳೆ ಅಂದ್ರೆ ಕನ್ನಡ ಕಾಂತಿಯನ್ನ, ಕೆಚ್ಚೇವು ಅಂದ್ರೆ ಕೆತ್ತನೆ ಮಾಡಿ ಅಂದ್ರೆ ಅದನ್ನ ಇನ್ನೂ ಪ್ರಜ್ವಲಿಸುವಂತೆ ನಾವು ನೋಡ್ಕೊಳ್ತೀವಿ. ಮರೆತೇವು ಮರೆವಾ ತೆರೆದೇವು ಮನವ. ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಕೆಟ್ಟ ಆಲೋಚನೆಗಳಿರ್ತಾವಲ್ಲ, ಆ ಕೆಟ್ಟದ್ದನ್ನೆಲ್ಲ ನಾವು ಮರಿತೀವಿ. ತೆರೆದ ಮನಸ್ಸಿನಿಂದ, ಮುಕ್ತ ಮನಸ್ಸಿನಿಂದ ಎರೆದೇವು ಒಲವ. ನಾಟಕೀಯವಾಗಿ ನಾವು ಪ್ರೀತಿಯ ಮಮತೆಯನ್ನ ನಾವು ಎಲ್ರಿಗೂ ಸುತ್ತಮುತ್ತ ಇರ್ತಕ್ಕಂಥವರಿಗೆ ಹಂಚೋದಿಲ್ಲ. ನಾವು ಮುಕ್ತ ಮನಸ್ಸಿನಿಂದ ಒಳಗು ಮತ್ತು ಹೊರಗು ಎರಡೂ ಕಡೆನು ಒಲವು ಅಂದ್ರೆ ಪ್ರೀತಿ, ಒಲವು ಪ್ರೀತಿ ಮಮತೆ. ಎರೆದೇವು ಒಲವ ಅಂದ್ರೆ ನಾವು ಪ್ರೀತಿಯನ್ನೇ ಎಲ್ಲರಿಗೂ ಹಂಚ್ತೀವಿ, ಎರಿತೀವಿ. ಹಿಡಿ ನೆನಪ. ಹಿಡಿ ಅಂದ್ರೆ ಒಂದು ಮುಷ್ಟಿವಷ್ಟು ನೆನಪು. ಇದನ್ನೆಲ್ಲ ಒಂದು ನೆನಪಾಗಿ ಇಟ್ಕೊಳ್ತೀವಿ. ಹಿಡಿ ನೆನಪ. ಹಿಡಿ ಅಂದ್ರೆ ಕೊಡೋದನ್ನು ಬರ್ತೈತಿ ಮತ್ತು ಒಂದು ಮುಷ್ಟಿ, ಎರಡು ನಾನಾರ್ಥಕ ಪದ. ಹಿಡಿ ಅಂತಕ್ಕಂಥದ್ದು ಸಹ ನಾನಾರ್ಥಕ ಪದ. ಹಿಡಿ, ಒಂದು ಮುಷ್ಟಿ, ಇನ್ನೊಂದು ಕೊಡು, ಕ್ರಿಯಾಪದ. ಹಿಡಿ ನೆನಪ. ನರ ನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಈ ದೀಪ ಏನಿದೆ ಅಲ್ಲ, ಈ ದೀಪ ಎಂಥ ದೀಪ ನೋಡ್ರಿ, ಇದು ಒಂದು ದೀಪ. ಈ ದೀಪಕ್ಕೆ ಈ ರೀತಿ ಬತ್ತಿನೂ ಇರ್ತೈತಿ, ಮುಂದೆ ಉರಿತಾ ಇರ್ತೈತಿ, ಎಣ್ಣೆನೂ ಇರ್ತೈತಿ, ಈ ರೀತಿ ಬತ್ತಿನೂ ಇರ್ತೈತಿ. ಆದ್ರೆ ಈ ಒಂದು ಕನ್ನಡದ ದೀಪದಲ್ಲಿ
ಅದೇನ್ ಬತ್ತಿ ಇದೆಯಲ್ಲ, ಆ ಬತ್ತಿ ನಮ್ಮ ಕನ್ನಡಿಗರ ನರ ನರಗಳನ್ನೆಲ್ಲ ಹುರಿಗೊಳಿಸಿ, ನೋಡ್ರಿ ಹತ್ತಿಯನ್ನ ಈ ರೀತಿಯಾಗಿ ತಿಕ್ಕಿ ಹುರಿಗೊಳಿಸಿ ಬತ್ತಿಯನ್ನು ಮಾಡಿದಾಗ ಅದು ಸಾಕಷ್ಟು ಸಮಯದವರೆಗೂ ಉರಿತಾ ಇರ್ತೈತಿ. ಉರಿತಾ ಉರಿತಾ ಬತ್ತಿ ತನ್ನನ್ನೇ ತಾನು ಸುಟ್ಕೊಳ್ತಾ ಹೋಗ್ತೈತಿ. ಆದ್ರೂ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕನ್ನ ಕೊಡ್ತೈತಿ. ಅಯ್ಯೋ ನಾನು ಸುಟ್ಕೊಳ್ತಾ ಇದೀನಲ್ಲ ಅಂತಂದ್ರೆ ಬೆಳಕನ್ನ ಏನಾದ್ರೂ ಕಡಿಮೆ ಕೊಡ್ತೈತೇನೋ? ಇಲ್ಲ. ಅದೇ ರೀತಿ ಈ ಕನ್ನಡದ ದೀಪದ ಬತ್ತಿ ಅಂದ್ರೆ ಯಾರು? ನಮ್ಮ ಕನ್ನಡಿಗರ ನರ ನರಗಳು, ನಮ್ಮ ನರ ನಾಡಿಗಳನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ನಾವು ನಮ್ಮ ಕನ್ನಡದ ದೀಪವನ್ನ ಈ ರೀತಿಯಾಗಿ ಹಚ್ತೇವೆ. ಇನ್ನು ಎರಡನೇ ಪ್ರಾರಬ್ಧ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೇ ನೀತಿ ಹಿಡಿನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಎರಡನೇ ನುಡಿಯ ಬಗ್ಗೆ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ.